ಎಲ್ರಿಗೂ ನನ್ನ ನಮಸ್ತೆ. ಮೊದಲಿಗೆ ಕಲಾವತಿ ಅಡುಗೆ ಮನೆಗೆ ಸ್ವಾಗತ ಸುಸ್ವಾಗತ. ಇವಾಗ ನೋಡ್ರಿ, ನೀವು ಏನ್ರಿ ಸಿಂಪಲ್ಲಾಗಿ ಮತ್ತು ಭಾಳ ಟೇಸ್ಟಾಗಿ ಎಗ್ ರೆಸಿಪಿನ ಹುಡುಕ್ಯಾಡತ್ತೀರಿ ಅಂದ್ರೆ ನಿಮಗೋಸ್ಕರನೇ ಇದು ರೆಸಿಪಿ ಐತೆ ನೋಡ್ರಿ. ಒಂದು ಸಲ ಈ ಥರ ಟ್ರೈ ಮಾಡಿ ನೋಡ್ರಿ. ಜಾಸ್ತಿ ಏನು ಹತ್ತಂಗಿಲ್ಲ ರೀ. ಕಡಿಮೆ ಪದಾರ್ಥ ಒಳಗೆ ಕಡಿಮೆ ಸಮಯದೊಳಗೆ ಯಾವ ರೀತಿ ಮಾಡೋದಂತ ನೋಡೋಣ ಬರ್ರಿ. ಇದು 4-5 ಎಗ್ಗು, ಒಂದು ಎಗ್ನಲ್ಲಿ 4-5 ಪೀಸ್ಗಳನ್ನು ಮಾಡ್ಕೊಂಡೀನಿ ರೀ. 2 ಟೊಮೊಟೊ ಹಣ್ಣು, ಚಕ್ಕೆ, ಲವಂಗ, ಮೆಣಸು, ಏಲಕ್ಕಿ, ಸ್ವಲ್ಪ ಮಸಾಲೆ ತೊಗೊಂಡೀನಿ ನೋಡ್ರಿ. ಸ್ವಲ್ಪ ಬೆಳ್ಳುಳ್ಳಿ, 4 ಈರುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ತೊಗೊಂಡೀನಿ ನೋಡ್ರಿ. ಇವೆಲ್ಲ ನೋಡ್ರಿ ಚೆಂದಾಗಿ ಈಗ ಸ್ವಲ್ಪ ಕಡೆಯೊಳಗೆ ಎಣ್ಣೆ ಹಾಕೀನಿ ರೀ. ಇದು ಚೆಂದಾಗಿ ಎಲ್ಲ ಹುರ್ಕೊಂಡು ತೊಗೋಬೇಕ್ರಿ. ಇದು ಚೆಂದಾಗಿ ಫ್ರೈ ಮಾಡ್ಕೊಂಡು ತೊಗೋಬೇಕು. ಭಾಳ ಮಾಡೋದು ಸಿಂಪಲ್ ಐತ್ರಿ. ಟೇಸ್ಟ್ ಮಾತ್ರ ಅದ್ಭುತ ಇರ್ತೈತೆ ರೀ. ವಿಡಿಯೋ ಎಷ್ಟೇ ಸ್ಕಿಪ್ ಮಾಡಿದೆ ನೋಡ್ರಿ ನೀವು ಯಾವ ರೀತಿ ಮಾಡೋದಂತಂದು ನಿಮಗೆ ಗೊತ್ತಾಗೈತೆ ರೀ. ಅರ್ಧಂಬರ್ಧ ವಿಡಿಯೋ ನೋಡೋದ್ರಿಂದ ಗೊತ್ತಾಗಂಗಿಲ್ಲ ರೀ ಫ್ರೆಂಡ್ಸ್. ಅದ್ರ ಸಲುವಾಗಿ ಇವಾಗ ನೋಡ್ರಿ, ಜಾಸ್ತಿ ಹೊಟ್ಟೆ ಕಷ್ಟ ಅಂಬುದೇ ಇಲ್ಲ ರೀ ಇದು ಮಾಡೋಕೆ. ಏನೂ ತೊಂದರೆ ಇಲ್ಲ. ಇವಾಗ ಎಲ್ಲನ ತೋರಿಸಿ ನೋಡ್ರಿ ಮಸಾಲೆ. ಅದೆಲ್ಲ ಮಸಾಲೆನ ಈ ಕಡೆ ಇದ್ರೊಳಗೆ ಹಾಕ್ಕೊಂಡು ಚೆಂದಾಗಿ ಸ್ವಲ್ಪ ಒಗ್ಗರಣೆನ ಇದು ಈ ಥರ ಹಾಕ್ಕೊಂಡು ಫ್ರೈ ಮಾಡೋದಿಂತ್ರ, ಈರುಳ್ಳಿ ಎಲ್ಲ ಫ್ರೈ ಮಾಡೋದಿಂತ್ರ ಎಗ್ ರೆಸಿಪಿ ಅಂದರು. ಇವಾಗ ನೋಡಿರಿ, ನೀವು ಹಸಿವು ಬೇಕಾದ್ರೆ ಹಸಿವೆ ಹಾಕ್ಕೊಂಡು ಮಾಡ್ಕೋಬೋದು. ಈರುಳ್ಳಿ ಟೇಸ್ಟ್ ಆಗಂಗಿಲ್ಲ. ಒಂದು 4 ನಾನು ಇಲ್ಲಿ ಕಾಜುನ ಹಾಕ್ಕೊಂಡೀನಿ ನೋಡ್ರಿ. ನೀವು ಕಾಜು ಇದ್ದರೆ ಹಾಕ್ಕೋಬೋದು, ಬೇಡ ಅಂದ್ರೆ ಸ್ಕಿಪ್ ಮಾಡ್ಬೋದು. ಮತ್ತು ನಿಮ್ಮ ಮನೆಯೊಳಗೆ ಏನಾರ ಶೇಂಗಾ ಇದ್ದು ಅಂದ್ರೆ ಶೇಂಗಾ ಹಾಕೋರಿ. ಕೊಬ್ಬರಿ ಇತ್ತಂದ್ರೆ ಕೊಬ್ಬರಿನ ಹಾಕೋರಿ. ಇವು ಎರಡಕ್ಕೊಳಗೆ 3 ಯಾವರೇ ಒಂದಿದ್ದರೂ ಹಾಕೋಬೋದು ರೀ. ಕಾಜೋರಿ ಹಾಕೋರಿ, ಶೇಂಗಾರೆ ಹಾಕೋರಿ, ಕೊಬ್ಬರಿ ಹಾಕೋರಿ. ಏನೂ ಹಾಕೊಳ್ಳಿಕ್ಕೂ ನಡೀತದೆ ರೀ ಫ್ರೆಂಡ್ಸ್, ತೊಂದರೆ ಇಲ್ಲ. ಈಗ ಅಂಗಡಿಗೆ ಹೋಗಿ ತರಬೇಕತ್ತೇ ಇಲ್ಲ. ಅದಕ್ಕೆ ಇದು ಕಂಬಿತ್ತಂದ್ರೆ ಭಾಳ ಸಿಂಪಲ್ಲಾಗಿ ಟೇಸ್ಟಾಗಿ ಮಸ್ತಾಗಿ ಮಾಡ್ಕೋಬೋದು ನೋಡ್ರಿ. ಚೆಂದಾಗಿ ಈಗ ಕಲರ್ ಚೇಂಜ್ ಆಗುತ್ತಾನ ನೋಡ್ರಿ. ಖಾರ ಉಪ್ಪು ಇದರೊಳಗೆ ಹಾಕ್ಕೊಳ್ತೀನಿ ನೋಡ್ರಿ ನಾನು. ಆಮೇಲೆ ಹಾಕೊಳ್ಳುವಂಥ ಒಂದು ಕಿರಿಕಿರಿನೇ ಬೇಡ. ಎಲ್ಲ ಈಗೇನೆ ಹಾಕ್ಕೊಳ್ತೀನಿ ನೋಡ್ರಿ. ಉಪ್ಪು ಖಾರ ಎಲ್ಲ. ಬ್ಯಾಚುಲರ್ಸ್ ಯಾರು ವಿಡಿಯೋ ನೋಡ್ತೀರಿ ಅಂದ್ರೆ ಭಾಳ ಅವ್ರಿಗೆ ಹೆಲ್ಪ್ಫುಲ್ ಆಕದ್ರಿ ಇದು. ವಿಡಿಯೋನ ಸೇವ್ ಮಾಡಿ ತಗೋರಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊರಿ. ನೀವು ಸಬ್ಸ್ಕ್ರೈಬ್ ಮಾಡೋದಂದ್ರೆ ನನಗೂ ಹೆಲ್ಪ್ ಆಗ್ತದೆ ರೀ. ನಿಮಗೂ ಇದೇ ಥರ ಈಜಿ ರೆಸಿಪಿ ಆಲ್ ಅಂತ ಕ್ಲಿಕ್ ಮಾಡಿರಿ. ಫಸ್ಟ್ ನಿಮಗೆ ಬರ್ತಾವೆ ನೋಡ್ರಿ ನನ್ನೆಲ್ಲ ರೆಸಿಪಿಗಳು. ನೀವು ಟ್ರೈ ಮಾಡ್ಬೋದು ರೀ ಮನೆಯಲ್ಲಿ. ಮತ್ತು ಚಲೋನು ಹೆಲ್ದಿಯಾಗಿ ಚಲೋ ಅಡುಗೆ ಮತ್ತು ಕಡಿಮೆ ಒಂದು ಇಂಗ್ರೀಡಿಯೆಂಟ್ಸಲ್ಲಿ ಮಾಡಿರ್ತೀನಿ ನೋಡ್ರಿ ನಾನು ಯಾವಾಗಲೂ. ನಾನೆಲ್ಲ ಕುಕಿಂಗ್ ಚಾನಲ್ ಬೇಕಾದ್ರೆ ನೀವು ಚೆಕ್ ಮಾಡಿರಿ. ಜಾಸ್ತಿ ಮಸಾಲೆನೇ ಇಲ್ಲ, ಕಡಿಮೆ ಮಸಾಲೆ. ಇವಾಗ ನೋಡ್ರಿ ಚೆಂದಾಗಿ ಇದು ಫ್ರೈ ಆಗೈತಿ. ಇದು ಚೆಂದಾಗಿ ಫ್ರೈ ಆಗಿಂದ ನಾವಿವಾಗ ಇದನ್ನು ಮಿಕ್ಸರ್ ಜಾರಿಗೆ ಹಾಕೋಬೇಕು ನೋಡ್ರಿ. ಇದು ಭಾಳ ನುಣ್ಣಗೆ ರುಬ್ಕೊಳ್ದು ಬ್ಯಾಡ್ರಿ. ಸ್ವಲ್ಪ ತರಿಯಾಗಿ ಇದ್ರೆ ಸಾಕಾಗ್ತದೆ ರೀ. ಭಾಳ ಈಗ ನಾವೆಲ್ಲ ದೋಸೆ ಚಟ್ನಿಗೆಲ್ಲ ರುಬ್ಕೊಂಬರ್ತೇವಲ್ಲ ಆ ಥರ ಬೇಡ. ಸ್ವಲ್ಪ ತರಿಯಾಗಿ ಕೈಗೆ ಸ್ವಲ್ಪ ತರಿಯಾಗಿ ಹತ್ತಬೇಕು ನೋಡ್ರಿ ಆ ಥರ. ಇವಾಗ ಈ ಕಡಾಯಿ ಒಳಗೆ ಎಲ್ಲ ಮಸಾಲೆ ಉಳಿದಿರ್ತಾವಲ್ಲ, ಅದಕ್ಕೊಂದು ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಕೂಡ ವೇಸ್ಟ್ ಮಾಡೋದು ಬೇಡ. ಅದನ್ನು ಮಿಕ್ಸರ್ ಜಾರಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಇವಾಗ ಮಿಕ್ಸರ್ಗೆ ನಾವು ಗ್ರೈಂಡ್ ಮಾಡ್ಕೊಂಬರೋಣ. ತರಿಯಾಗಿ ರುಬ್ಕೊಂಡು ಬಂದುಬಿಟ್ಟಿನಿ ನೋಡ್ರಿ. ಈಗ ನೋಡ್ರಿ ತರಿಯಾಗಿರ್ಬೇಕು ರೀ. ಹಿಂಗಿದು ಭಾಳ ಮೃದುವಾಗಿ ಸೊಗಸು ರೆಡಿ ಆಗ್ತದೆ ನೋಡ್ರಿ. ಇವಾಗ ಇದಕ್ಕೆ ಒಂದು ಒಳ್ಳೆ ಒಗ್ಗರಣೆನ ಹಾಕೊಳ್ಳ್ರಿ. ಈಗ ನೋಡ್ರಿ, ಒಂದು ಕಡಾಯಿ ಒಳಗೆ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಕರಿಬೇವು ಹಾಕ್ಕೊಂಡೀನಿ ನೋಡ್ರಿ. ಸ್ವಲ್ಪ ಚಿಟಿಕೆಯಷ್ಟು ಅರಿಶಿನ ಪೌಡ್ರನ್ನ ಹಾಕ್ಕೊಂಡೀನಿ ರೀ ನಾನು. ಇದು ಸ್ವಲ್ಪ ಈಗೇನು ರೆಡಿ ಮಾಡಿ ಇಟ್ಕೊಂಡಿದ್ದೇವಲ್ಲ ಅದು ಮಿಶ್ರಣ, ಈರುಳ್ಳಿದು ಎಲ್ಲ ಮಸಾಲೆದು ಅದಕ್ಕೆ ಟ್ರಾನ್ಸ್ಫರ್ ಮಾಡ್ಕೊಂಡೀನಿ ನೋಡ್ರಿ. ಸ್ವಲ್ಪ ಇದು ಕುದಿಬೇಕು ರೀ. ಸ್ವಲ್ಪ ನೀವು ಬೇಕಂದ್ರೆ ಮ್ಯಾಗ ನೀರನ್ನು ಹಾಕೋರಿ. ಯಾಕಂದ್ರೆ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಎಷ್ಟು ರೀತಿ ನೋಡ್ಕೊಂಡು ಮಾಡ್ಕೊಬೋದು ನೋಡ್ರಿ. ನಾವೇನು 4-5 ಮೊಟ್ಟೆಗಳನ್ನು, ಒಂದು ಮೊಟ್ಟೆಯಲ್ಲಿ 4 ಪೀಸ್ಗಳನ್ನಾಗಿ ನಾನು ಮಾಡ್ಕೊಂಡಿರ್ತೀನಿ ರೀ. ಇದು ಮೊಟ್ಟೆ ಕಡಿಮೆ ಜಾಸ್ತಿ ಜನಕ್ಕೆ ಸಾಂಬಾರು ಆತದ ನೋಡ್ರಿ. ಇವಾಗ ನಾನು ಮೊಟ್ಟೆನ ಅದಕ್ಕೆ ಟ್ರಾನ್ಸ್ಫರ್ ಮಾಡ್ಕೊಳ್ತೀನಿ ನೋಡ್ರಿ. ಈಗ ಮೊಟ್ಟೆ ಒಳಗೆಲ್ಲ ಯೆಲ್ಲೋ ಕಲರ್ ಇರುತ್ತಲ್ಲ
ಅದು ದೇಹಕ್ಕೂ ಒಳ್ಳೆಯದು. ಮತ್ತು ಅದು ಈಗೇನು ನಾವು ಹಾಕ್ಯವಲ್ಲ ಎಗ್ ಒಳಗೆ ಅದು ಪೂರ ಚಂದಾಗಿ ಭಾಳ ಟೇಸ್ಟ್ ಬರ್ತದೆ ರೀ. ಸರಿಯಾಗಿ ಈ ಥರ ಮಿಕ್ಸ್ ಮಾಡಿ ನೀವು ಬೇಕಾದ ಮ್ಯಾಗ ನೀರು ಉಪ್ಪು ಖಾರ ಎಲ್ಲ ಹಾಕೋರಿ. ಸ್ವಲ್ಪ ಹೋಮ್ಮೇಡ್ ಮಸಾಲೆನ ನಾನು ಹಾಕ್ಕೊಳತ್ತೀನಿ ನೋಡ್ರಿ. ಸ್ವಲ್ಪ ಹಾಕೊಂದಿನಿ ರೀ, ಒಂದು ಚಿಟಿಕಿಗಿಂತ ಕಡಿಮೆನೇ ಹಾಕೊಂದಿನಿ. ಈ ಸ್ವಲ್ಪ ಖಾರ ಹಾಕೊಂದಿನಿ ನೋಡ್ರಿ, ಖಾರ ಉಪ್ಪು ಹಾಕೊಂದಿನಿ ರೀ, ಮಸಾಲೆ ಖಾರ ಉಪ್ಪು. ಲಾಸ್ಟಿಗೆ ನಮ್ಮದು ಕೊತ್ತಂಬರಿ ಸೊಪ್ಪನ್ನ ಹಾಕೊಳ್ಳೋಣ ರೀ. ಸ್ವಲ್ಪ ಕ್ಲೀನಾಗಿ ವಾಶ್ ಮಾಡಿ ಕಟ್ ಮಾಡೋಂಥ ಕೊತ್ತಂಬರಿ ಸೊಪ್ಪನ್ನ ನಾವು ಹಾಕೋಬೇಕ್ರಿ. ಇವಾಗ ನೋಡ್ರಿ ಫೈನಲ್ಲಾಗಿ ನಮ್ಮದು ಈರುಳ್ಳಿ ಎಗ್ ಕರಿ ರೆಸಿಪಿನ ರೆಡಿ ಆಯ್ತು ನೋಡ್ರಿ. ಸವಿಯಲು ಬನ್ನಿ ಎಲ್ಲರೂ. ಇವಾಗ ನೋಡ್ರಿ ನಾವು ಒಂದು ತಟ್ಟೆಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಎಗ್ ಕರಿ ರೆಸಿಪಿ ಯಾವ ರೀತಿ ಇರುತ್ತಂದು ನೀವು ನೋಡ್ತಾ ಇರ್ಬೋದು. ಈಗ ಇದೇ ಥರ ಈಜಿ ರೆಸಿಪಿಗಾಗಿ ಕಲಾವತಿ ಅಡುಗೆ ಮನೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊರಿ. ನೀವು ಸಬ್ಸ್ಕ್ರೈಬ್ ಮಾಡೋದಂದ್ರೆ ನನಗೂ ಹೆಲ್ಪ್ ಆಗುತ್ತೆ ರೀ. ಮತ್ತು ನಾಳೆ ಮುಂದಿನ ರೆಸಿಪಿ ಒಂದಿಗೆ ಸಿಗ್ತೀನಿ ಫ್ರೆಂಡ್ಸ್.